ಅದೇ ನೀವು ಹೋಗ್ತಿದ್ರಲ್ವಾ, ಮತ್ತೆ ನಾನು ಯಾಕೆ ಅಂತ. ಬೇಗ ಹೋಗಿ, ದೀಕ್ಷೆಗೆ ಟೈಮ್ ಆಗ್ತಿದೆ. ಅಜ್ಜಿಯವರು ಹೇಳ್ದಾಗೆ ಕ್ಷೇಮವಾಗಿ ಹೋಗಿ ಲಾಭದಿಂದ ವಾಪಸ್ ಬನ್ನಿ. ನಡೀರಿ ಚಿಕ್ಕಮ್ಮ. ನಿನ್ ನೋವೆಲ್ಲ ಆಗ್ಲೇ ಕಡಿಮೆ ಆಗೋಯ್ತಾ ಕೃಷ್ಣ? ಕಡಿಮೆ ಆಯ್ತು ಅಂತ ಸಂತೋಷ ಪಡ್ತಿದ್ದೀರಾ, ಇಲ್ಲ ಯಾಕೆ ಕಡಿಮೆ ಆಯ್ತು ಅಂತ ಬೇಜಾರು ಮಾಡ್ಕೋತಿದ್ದೀರಾ? ನೀನ್ ಇನ್ನೂ ಒಂದ್ ಸ್ವಲ್ಪ ದಿನ ಹಾಸಿಗೆ ಹಿಡ್ದಿದ್ರೆ ಚೆನ್ನಾಗಿರ್ತಿತ್ತು. ಮೇಲ್ ಹೋಗೋ ವಯಸ್ಸಲ್ಲಿ ಪಂಚ್ ಡೈಲಾಗ್. ಲೇ ಮುದುಕಿ, ನೀನು ನನ್ನ ಚಂದ್ರಿಕಾ ಅಜ್ಜಿ ಆಗಿರ್ಲಿಲ್ಲ ಅಂದಿದ್ರೆ ಕತ್ತು ಹಿಸ್ಕಿ ಸಾಯಿಸ್ಬಿಡ್ತಿದ್ದೆ. ರಾಮಕೃಷ್ಣ ಅಂತೆ, ರಾಮಕೃಷ್ಣ. ನಿನಗಿಷ್ಟ ಆಗಿಲ್ಲ ಅಂದ್ರು, ಇಷ್ಟ ಇದ್ರು ಇಲ್ಲ ಅಂದ್ರು, ನಾವು ಈ ಮನೆಯಲ್ಲೇ ಇರ್ಬೇಕು, ಇರ್ತಾ ಇದೀವಿ ಅಷ್ಟೇ. ಅಮ್ಮನ್ಗೆ ಯಾಕೆ ಇದ್ರ ಹತ್ರ ಕೊಡ್ತಿದ್ಯಾ? ನಾವು ಈ ಮನೆಯಲ್ಲೇ ಇರೋಣ, ಅಮ್ಮನ್ಗೆ ನೋವು ಕೊಡ್ಬೇಡ. ಈ ಮನೆ ಖಾಲಿ ಮಾಡ್ಕೊಂಡು ಹೋಗೋಣ ಅಂದರೆ ಅಮ್ಮ ಒಪ್ಕೋತಿಲ್ಲ. ದಿವ್ಯಾ ಕೂಡ ಅಡ್ಡಿ ಮಾಡ್ತಿದ್ದಾಳೆ. ಅವನೇನು ಸ್ವಲ್ಪ ಹೊತ್ತಲ್ಲಿ ಫ್ಯಾಮಿಲಿನ ಕರ್ಕೊಂಡು ಬಂದ್ಬಿಡ್ತಾನೆ. ಅಮ್ಮಂಗೆ ಲೈನ್ ಹೊಡಿತಿದ್ದಾನ, ಲವ್ ಮಾಡ್ತಿದ್ದಾನ, ಹೆಂಗೆ ತಿಳ್ಕೊಳ್ಳೋದು? ಬಾನಿಗೊಂದು ಎಲ್ಲೆ ಎಲ್ಲಿದೆ, ನಿನ್ನಾಸೆಗೆಲ್ಲಿ ಕೊನೆಗಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ಸಡನ್ ಆಗಿ ಇವ್ರು ಯಾಕೆ ತುಂಬ ಗೌರವ ನಿಧಾನಿಸು. ಕೊಡ್ತಿದ್ದಾರೆ? ನಾನೇ ಅಂಕಲ್ ಪ್ರಶ್ನೆ ಮಾಡಿದ್ರೆ, ಬಾನಿಗೊಂದು ಎಲ್ಲೆ ಎಲ್ಲಿದೆ, ನಿನ್ನಾಸೆಗೆಲ್ಲಿ ಕೊನೆಯಿದೆ, ಯಾಕೆ ಕನಸು ಕಾಣುವೆ. ಗುಡ್ ಮಾರ್ನಿಂಗ್ ನಾನೇ ಅಂಕಲ್. ನಿಧಾ ವೆರಿ ಗುಡ್ ಮಾರ್ನಿಂಗ್ ಅಭಿ. ಗಿಡಗಳು ಅಂದರೆ ನಿಮ್ಗೆ ಇಷ್ಟನಾ ಅಂಕಲ್? ಇಷ್ಟ ಅಲ್ಲ, ಪ್ರಾಣ. ಇದೇ ಅಲ್ವಾ ನಮಗೆ ಪ್ರಾಣವಾಯುನ ಕೊಡೋದು. ಸಾರಿ ಅಭಿ, ರಾತ್ರಿ ತಿಂದಿರೋ ಎಫೆಕ್ಟು ಗ್ಯಾಸ್ ಹೊರಗಡೆ ಬರ್ತಿದೆ ಅಷ್ಟೇ. ಗಿಡ ಆಕ್ಸಿಜನ್ ಕೊಡ್ತಿದ್ರೆ ನೀವು ಕಾರ್ಬನ್ ಡೈಆಕ್ಸೈಡ್ ಬಿಡ್ತಿದ್ದೀರಾ. ನೇಚರ್ ಆಗಿ ಬ್ಯಾಲೆನ್ಸ್ ಮಾಡುತ್ತೆ. ನೀವಂದ್ರೆ ನಂಗೆ ತುಂಬ ಇಷ್ಟ ಅಂಕಲ್. ಓಲ್ಡ್ ಮೂವೀಸಲ್ಲಿ ನಮ್ಮ ರಾಜ್ಕುಮಾರ್ ಥರ ಇರ್ತೀರ, ಲೇಟೆಸ್ಟ್ ಮೂವೀಸಲ್ಲಿ ನಮ್ಮ ಅಪ್ಪು ಸರ್ ಥರ ಇರ್ತೀರ. ಥ್ಯಾಂಕ್ಸ್ ಅಭಿ. ಆದರೂ ನನ್ನ ಮೇಲೆ ಇಷ್ಟೊಂದು ಅಭಿಮಾನ ಇರೋನು ಈ ಮನೆ ಖಾಲಿ ಮಾಡ್ತೀನಿ ಅಂತ ರಾತ್ರಿ ಯಾಕೆ ಹೇಳಿದೆ? ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಅಂತ ಸುಮ್ಮನೆ ಜೋಕ್ ಮಾಡಿದೆ ಅಂಕಲ್. ನೀನು ಆ ಮಾತು ಹೇಳಿದ್ಕೆ ರಾತ್ರಿ ಎಲ್ಲ ನನಗೆ ನಿದ್ದೆ ಬಂದಿಲ್ಲ ಗೊತ್ತಾ? ಬೇಕಂದ್ರೆ ನೋಡು, ನನ್ನ ಕಣ್ಣು ಎಷ್ಟು ಕೆಂಪಾಗಿದೆ. ಸಾರಿ ಅಂಕಲ್, ನಿಮ್ಮನ್ನ ಹರ್ಟ್ ಮಾಡಿದ್ದಕ್ಕೆ. ಅಭಿ ಏನು ಅಪ್ಪಂಗೆ ಬಕೆಟ್ ಹಿಡಿತಿದ್ದಾನೆ? ನಮ್ಮಲ್ಲಿ ಸಾರಿ ಯಾಕೆ ಅಭಿ? ನಮ್ಮಲ್ಲಿ ನಮಗೆ ಅಂದರೆ ನಾನು ನಿಮ್ಮವನೇ ಅಂತ ಅಲ್ವಾ? ಆಹಾ, ನೀನು ನಮ್ಮವನಲ್ಲ ಅಭಿ, ನಾವೇ ನಿಮ್ಮವರು. ಹೇಗೆ ಅಂಕಲ್? ನೀವು ತಾನೇ ನಮಗೆ ಹೆಲ್ಪ್ ಮಾಡ್ತಿರೋದು. ಅಂದ್ರೆ ಮೊದಲಿನ ಸಹಾಯಕ್ಕೆ ಇದು ಪ್ರತಿ ಸಹಾಯ ಅಂತ ಅರ್ಥ. ಇನ್ನೊಂದು ಮಾತಲ್ಲಿ ಹೇಳ್ಬೇಕು ಅಂದ್ರೆ ಋಣ ತೀರ್ಸ್ಕೊತಿದ್ದೀನಿ ಅಂತ. ಸಹಾಯ ಋಣ ಇದೆಲ್ಲ ಏನು ಅಂಕಲ್? ಇವಾಗ ಯಾವತ್ತೋ ನೀನು ಯಾರಿಗಾದ್ರೂ ಸಹಾಯ ಮಾಡಿದ್ದೆ ಅನ್ಕೋ, ಇವಾಗ ಅವರು ವಾಪಸ್ ಸಹಾಯ ಮಾಡೋದನ್ನ ಪ್ರತಿ ಸಹಾಯ ಅಂತಾರೆ. ಓಹೋ, ಅವತ್ತು ನೀನು ಮಾಡಿರೋ ಸಹಾಯಕ್ಕೆ ಅವರು ಋಣದಲ್ಲಿದ್ದಾರೆ ಅಂತ ಅರ್ಥ. ಇವಾಗ ಆ ಋಣನ ತೀರ್ಸ್ಕೊತಿದ್ದಾರೆ ಅಂತ ಅರ್ಥ. ಅಪ್ಪನ ಮಾತಿಗೆಳ್ದು ಅಭಿ ಮ್ಯಾಟರ್ ತಿಳ್ಕೊಳ್ತಿದ್ದಾನಲ್ಲ. ಹಾಗಾದ್ರೆ ನಾವು ನಿಮ್ಗೆ ಯಾವಾಗ ಸಹಾಯ ಮಾಡಿದ್ವಿ? ನೀವು ಯಾವಾಗ ನಮ್ಮ ಋಣದಲ್ಲಿದ್ರಿ? ಅದು ಯಾವಾಗ ಅಂದ್ರೆ ಏನೋ ಸೈಲೆಂಟ್ ಆಗಿರೋ ನೇಚರಲ್ಲಿ ನಿನ್ನ ಸೈರನ್ ಸೌಂಡು. ಏನಪ್ಪ ನೀವು ಮಾಡ್ತಿರೋ ಕೆಲ್ಸ? ಗಿಡಗಳಿಗೆ ನೀರು ಹಾಕ್ತಿದ್ದೀನಿ, ಅಭಿ ಜೊತೆ ಮಾತಾಡ್ತಿದ್ದೀನಿ. ನಾನ್ ಯಾವ ಗಿಡಕ್ ನೀರ್ ಹಾಕಿ ಅಂದೆ? ನೀವ್ ಯಾವ ಗಿಡಕ್ ನೀರ್ ಹಾಕ್ತಿದ್ದೀರಾ? ನೀನ್ ಯಾವಾಗ ಹೇಳ್ದೋ? ಇವಾಗ ತಾನೇ ಹೇಳ್ದೆ, ಆಗ್ಲೇ ಮರ್ತೋದ್ರಾ? ಅಲ್ಲೊಂದ್ ಗಿಡ ಒಣಗೋಗ್ತಿದೆ, ಬನ್ನಿ ಮೊದ್ಲು ಅದಕ್ ನೀರ್ ಹಾಕ್ಬೇಕು. ಪರವಾಗಿಲ್ಲ, ಮೊದಲು ಈ ಗಿಡಗಳಿಗೆ ನೀರು ಹಾಕಿ. ಲೇ ಕೇಶವ, ಕೇಶವ,
ಲೇ 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 ಬಿಡು. ಆ ಗಿಡ ಒಣಗ್ತಿದ್ರೆ ನೀನ್ ಹೋಗಿ ನೀರ್ ಹಾಕ್ಬೋದಲ್ವೇನೋ? ಅಪ್ಪ ಅಸಲಿ ವಿಷಯ ಅದಲ್ಲ. ಅಭಿ ಹತ್ರ ಏನ್ ಮಾತಾಡ್ತಿದ್ರಿ ನೀವು? ಅವರು ಮನೇನ ಖಾಲಿ ಮಾಡ್ತಿಲ್ವಂತೆ ಕಣೋ, ಇಲ್ಲೇ ಇರ್ತಾರಂತೆ. ಅದಲ್ಲ, ಸಹಾಯ ಋಣ ಅಂತ ಅದೇನೋ ಹೇಳ್ತಿದ್ರಲ್ಲ. ಓ ಓ ಅದಾ, ಅವತ್ತು ಅಂದ್ರೆ ನೀನು ಅಭಿ ದಿವ್ಯ ಹುಟ್ಟೋಕು ಮುಂಚೆ ಗಂಗಾ ಮೇಡಮ್ ಅವರು ನಮಗೆ ಸಹಾಯ ಮಾಡಿದ್ರಲ್ವಾ, ನಾವು ಅವರ ಋಣದಲ್ಲಿ ಇದ್ದೀವಲ್ವೇನೋ, ಆ ವಿಷಯನೇ ಅಭಿಗೆ ಹೇಳ್ತಿದ್ದೆ. ನಿಮ್ಗೆ ಅಷ್ಟಕ್ಕೂ ಬ್ರೈನ್ ಇದೆಯಾ? ಅದರಲ್ಲಿ ಬುದ್ಧಿ ಇದೆಯಾ? ಆ ಬುದ್ಧಿನ ಉಪಯೋಗಿಸ್ತಿದ್ದೀರಾ? ಲೇ ಅದೇನೋ ಹಾಗೆ ಬೈತಿದ್ಯಾ? ಗಂಗಾ ಮೇಡಮ್ಗೆ ಹಳೆದೆಲ್ಲ ನೆನ್ಪಾಗೋವರೆಗೂ ಅಭಿ ದಿವ್ಯಾಗೆ ಯಾವ ವಿಷಯನೂ ಹೇಳೋಂಗಿಲ್ಲ ಅಂತ ಜಯಂಕಲ್ ಹೇಳಿದಾರಲ್ವಾ? ಮತ್ತೆ ಅಭಿಗ್ ಫ್ಲಾಶ್ ಬ್ಯಾಕ್ ಯಾಕೆ ಹೇಳ್ತಿದ್ದೀರಾ? ಹೌದು ಕಣೋ ಕೇಶವ, ನೀನ್ ಸಮಯಕ್ಕೆ ಬರ್ಲಿಲ್ಲ ಅಂದಿದ್ರೆ ಅವಸರ ಪಟ್ಟು ಅಭಿ ಮುಂದೆ ಎಲ್ಲ ಹೇಳ್ಬಿಡ್ತಿದ್ದೆ. ಕಾಪಾಡ್ದೆ ಕಣೋ ನನ್ನ. ಅಂದ್ರೆ ಅಭಿ ಜಾಣ್ಮೆಯಿಂದ ನನ್ನ ಹತ್ರ ವಿಷಯನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ದಂಗಾಯ್ತು. ಆ ವಿಷಯ ನಿಮ್ಗೆ ಇವಾಗ ಅರ್ಥ ಆಯ್ತಾ? ಅಭಿ ರಾಜ್ಕುಮಾರ್ ಸರ್, ಅಪ್ಪು ಸರ್ ಅಂತ ಹೊಗಳಿದಾಗ್ಲೇನೆ ನಂಗೆ ಅರ್ಥ ಆಯ್ತು. ಆದ್ರೂ ಅಪ್ಪ, ಅಭಿ ಏನೋ ಅಂದ ಅನ್ಕೋ, ನೀವು ನಿಜವಾಗ್ಲೂ ಆ ಹೀರೋಗಳ ತರ ಫೀಲ್ ಆಗೋದಾ? ಅವ್ರಿಗೂ ನಿಮ್ಗೂ ಸ್ವಲ್ಪನಾದ್ರೂ ಹೋಲಿಕೆ ಇದೆಯಾ? ಲೈ ನೀನ್ ಸುಮ್ನಿರೋ, ತಪ್ಪಾಡ್ದೆ ಅಂತ ಒಪ್ಕೊಂಡೆ ಅಲ್ವಾ? ತುಂಬಾ ಬೈಬಿಡ ಕಣೋ. ಓಕೆ, ಇನ್ಮೇಲಾದ್ರೂ ಅಭಿ ಜೊತೆ ಕೇರ್ಫುಲ್ ಆಗಿರಿ. ಡಬಲ್ ಓಕೆ. ಲೈ ಯಾವುದಕ್ಕೆ ಒಳ್ಳೇದು, ಅವಾಗ ನೀನು ನನ್ನ ಮೇಲೆ ಒಂದು ಕಣ್ಣಿಟ್ಟಿರು. ನನ್ನ ಹೀಗೆ ಕಾಪಾಡ್ತೀರು. ನಾಣಿ ಅಂಕಲ್ ಆ ಬರ್ತಿದ್ದೀರಾ? ನಾನು ಬರ್ತಿಲ್ಲ, ನನಗೆ ತುಂಬಾ ಕೆಲಸ ಇದೆ. ನನ್ ಬರ್ಲಾ ಅಭಿ ಯಜಮಾನ್ರೆ? ಬೇಕಾಗಿಲ್ಲ, ಎಲ್ಲ ಹಾಳು ಮಾಡ್ದ. ಅಮ್ಮಯ್ಯ. ಅಬ್ಬಾ, ಡಿಕ್ಕಿಲ್ ಕೂತ್ಕೊಳ್ಳೋದು ಇಷ್ಟೊಂದು ಕಷ್ಟನಾ? ಅನವಶ್ಯಕವಾಗಿ ನನ್ನ ಪರ್ಸ್ನಾಲಿಟಿನ ಇದ್ರಲ್ಲಿ ಸಿಕ್ಕಾಕ್ಸಿದ್ದೀನಿ. ಗೊತ್ತಿದ್ದು ಸಿಕ್ಕಾಕೊಳ್ಳೋದು ಅಂದರೆ ಇದೇ ಏನೋ. ಇಷ್ಟಕ್ಕೂ ಇವ್ರು ಎಲ್ಲಿಗೆ ಹೋಗ್ತಿದ್ದಾರೆ? ಏನು ಮಾತಾಡ್ಕೋತಿದ್ದಾರೆ? ಏನ್ ಕಂದ, ಏನು ಯೋಚನೆ ಮಾಡ್ತಿದ್ಯಾ? ಹೋಗೋ ಕೆಲಸ ಆಗತ್ತೋ ಇಲ್ವೋ ಅಂತ ಚಿಂತೆನಾ? ಹೋಗೋ ಕೆಲಸನಾ? ಯಾವ ಕೆಲಸ? ಹಾಗೇನಿಲ್ಲ ಚಿಕ್ಕಮ್ಮ, ಖಂಡಿತವಾಗ್ಲೂ ನಡೆಯುತ್ತೆ ಅಂತ ನನಗೆ ನಂಬಿಕೆ ಇದೆ. ಏನು ನಡೆಯುತ್ತೆ? ದೇವ್ರು ನಮ್ಗೆ ಅನ್ಯಾಯ ಮಾಡಲ್ಲ ಕಂದ. ಇಷ್ಟು ಮಾಡಿರೋನು ಇದನ್ ಮಾತ್ರ ಮಾಡಲ್ವಾ? ದೇವ್ರು ಏನು ಮಾಡಬೇಕು? ದೇವರು ಸಹಾಯ ಮಾಡ್ತಾನೋ ಇಲ್ವೋ ಗೊತ್ತಿಲ್ಲ ಚಿಕ್ಕಮ್ಮ, ನಾನಂತೂ ಪ್ರಯತ್ನ ಮಾಡೇ ಮಾಡ್ತೀನಿ. ಏನು ಪ್ರಯತ್ನನಪ್ಪ? ಮಾನವ ಪ್ರಯತ್ನಕ್ಕೆ ತಪ್ಪದೇ ದೈವಶಕ್ತಿ ಜೊತೆಯಾಗುತ್ತೆ ಜೈ. ನಮ್ ಸಂಕಲ್ಪ ಒಳ್ಳೇದಾಗಿದ್ರೆ ಆ ಒಳ್ಳೇದೇ ಸಂಕಲ್ಪ ನೆರವೇರೋ ಹಾಗೆ ಮಾಡತ್ತೆ. ಏನ ಸಂಕಲ್ಪ? ಏನೋ ದೊಡ್ಡ ಸ್ಟ್ರಾಟಜಿ ಹಾಗೆ ಕೇಳ್ತಿದಾರಲ್ಲ. ಶುರು ಮಾಡಿದ ದಿನಕ್ಕೂ ಇವತ್ತಿಗೂ ಸ್ವಲ್ಪ ಬೆಟರ್ ಅಲ್ವಾ ಚಿಕ್ಕಮ್ಮ? ಹೌದು ಕಂದ, ಆ ವ್ಯತ್ಯಾಸ ಸ್ಪಷ್ಟವಾಗಿ ಕಾಣಿಸ್ತಿದೆ. ನಿನ್ನೆ ಕೆಲಸ ಪೂರ್ತಿ ಆಗುತ್ತೆ ಅನ್ಕೊಂಡೆ, ಆಲ್ಮೋಸ್ಟ್ ಹತ್ರ ಬಂದ್ವಿ ಅನಿಸ್ತಿತ್ತು. ನನಗೂ ಹಾಗೆ ಅನ್ನಿಸ್ತು. ಆಗೋಯ್ತು ಅನ್ಕೊಂಡೆ. ಇನ್ನೊಂದು ಹಾಫ್ ಆನ್ ಅವರ್ ಸಸ್ಟೈನ್ ಆಗಿದ್ದಿದ್ರೆ ಗೊತ್ತಾಗೋಗ್ತಿತ್ತು. ಏನ್ ಮಾಡೋದು ಕಂದ, ನಾವು ಒಂದ್ ಅನ್ಕೊಂಡ್ರೆ ಅವನು ಇನ್ನೊಂದು ಮಾಡ್ಬಿಟ್ಟ. ಯಾರವನು? ಅಷ್ಟಕ್ಕೂ ಇವ್ರು ಯಾವ್ದ್ರ ಬಗ್ಗೆ ಮಾತಾಡ್ಕೋತಿದ್ದಾರೆ? ಏನೂ ಅರ್ಥ ಆಗ್ತಿಲ್ವೇ? ದೀಕ್ಷೆ ಬಗ್ಗೆನೇ ಮಾತಾಡ್ಕೋತಿದಾರ? ಏನೇ ಆದ್ರೂ ಈ ದೀಕ್ಷೆ ನಿಲ್ಬಾರ್ದು ಚಿಕ್ಕಮ್ಮ, ಹೀಗೆ ಕಂಟಿನ್ಯೂ ಮಾಡಬೇಕು. ಹೌದು ಕಂದ, ನಿಲ್ಸಿದ್ರೆ ಮತ್ತೆ ಮೊದಲಿಂದ ಶುರು ಮಾಡಬೇಕು. ಹೀಗೆ ದಿನ ಕಂಟಿನ್ಯೂ ಮಾಡಿದ್ರೇನೆ ಬೆಟರ್. ದೀಕ್ಷೆ ಶುರು ಮಾಡಿದ್ಮೇಲೆ ಬಿಡಬಾರ್ದು. ಹೌದು, ಇವರು ದೀಕ್ಷೆ ಬಗ್ಗೆನೇ ಮಾತಾಡ್ಕೋತಿದ್ದಾರೆ. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ, ಹೀಗೆ ಡಿಕ್ಕಿಲ್ ಸಿಕ್ಕಾಕೊಂಡಿದ್ದೀನಿ. ಇನ್ನೂ ಶತ್ರುಗೂ ಕೊಡಬಾರ್ದು. ಕಾರ್ ಹೋಗ್ತಾನೆ ಇದೆ, ಇವ್ರು ಮಾತಾಡ್ತಾನೆ ಇದ್ದಾರೆ. ಎಲ್ಲಿ ನಿಲ್ಲಿಸ್ತಾರೋ ಗೊತ್ತಿಲ್ಲ. ನಂಗೆ ಎಷ್ಟೊತ್ತು ಹೀಗಿರ್ಬೇಕೋ ಅದು ಗೊತ್ತಿಲ್ಲ. ಎಲ್ಲಿ ಬೇಕಾದ್ರೂ ತಲೆ ಇಡ್ಬೋದು, ಆದ್ರೆ ಡಿಕ್ಕಿಲ್ ಮಾತ್ರ ತಲೆ ಇಡಬಾರ್ದು. ಏ ನಿತ್ಯ, ಎಲ್ಲ ನಿನ್ನಿಂದನೇ ಕಣೆ. ಎಲ್ಲಿ ಸತ್ತಿದ್ಯಾ ನೀನು? ಗುಡ್ ಮಾರ್ನಿಂಗ್ ಮಾಮ್.
ಗುಡ್ ಮಾರ್ನಿಂಗ್ ನಿತ್ಯ. ಏನ್ ಮಾಮ್, ಇನ್ನೂ ಇಲ್ಲೇ ಆರಾಮಾಗಿ ಕಾಫಿ ಕುಡಿತಾ ಇದ್ಯಾ? ಎಲ್ಲಿಗೂ ಹೋಗಲ್ವಾ? ಎಲ್ಲಿಗೆ ಹೋಗು ಅಂತ್ಯ? ಮದುವೆ ಕೆಲಸನೆಲ್ಲ ನೀನೇ ನೋಡ್ಕೋತಿದ್ಯಾ, ಇನ್ನು ನಾನೇನು ಮಾಡೋದು? ಕಮ್ ಆನ್ ಮಾಮ್, ನೀನ್ ಹೀಗೆ ಲೇಜಿ ಆಗಿದ್ರೆ ನನಗೆ ಇಷ್ಟ ಆಗಲ್ಲ. ಅಟ್ ಲೀಸ್ಟ್ ಆ ನಾಣಿಯವ್ರ ಮನೆಗಾದ್ರೂ ಹೋಗ್ಬೋದು ಅಲ್ವಾ? ಅಲ್ಲಿಗೆ ಹೋಗಿ ಏನು ಮಾಡೋದು? ಆ ಅಭಿ ದಿವ್ಯ ಜೊತೆ ಆಡ್ಕೋ. ಜೋಕ್ ಮಾಡ್ತಿದ್ಯಾ ನಿತ್ಯ? ನೋ ಮಾಮ್, ನಾನು ಸೀರಿಯಸ್ ಆಗೇ ಹೇಳ್ತಾ ಇದ್ದೀನಿ. ಆ ಕಿಡ್ಸ್ ಅಂದ್ರೆ ನಿನ್ಗೆ ಇಷ್ಟ ಅಲ್ವಾ? ಅವ್ರ ಜೊತೆ ಇನ್ನೂ ಅಟ್ಯಾಚ್ಮೆಂಟ್ ಬೆಳೆಸ್ಕೋ. ಯಾಕೆ? ನಾಳೆ ನನಗೆ ಮದುವೆ ಆಗಿ ನಾನು ಜೈ ಮನೆಗೆ ಹೊರಟೋದ್ರೆ ನೀನು ಮನೇಲಿ ಒಂಟಿಯಾಗಿ ಬೋರ್ ಫೀಲ್ ಆಗ್ತೀಯ ಅಲ್ವಾ? ಆಫೀಸಲ್ಲಿ ಸ್ಟಾಫ್ ಜೊತೆ ಟೈಮ್ ಪಾಸ್ ಆಗತ್ತೆ, ಆದರೆ ಮನೇಲಿ ಲೋನ್ಲಿಯಾಗಿರ್ಬೇಕಾಗತ್ತೆ. ನಿನಗೆ ಯಾವ ಎಂಟರ್ಟೈನ್ಮೆಂಟು ಇರಲ್ಲ. ಸೊ ನೀನು ಆ ಮಕ್ಕಳಿಗೆ ಹತ್ರ ಆಗೋದೇ ಬೆಟರ್. ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗ್ತೀನಿ ಅಂತ ಹೇಳ್ತಿದ್ಯಾ ಹೊರತು ನನ್ನನ್ನು ಕೂಡ ನಿನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಇಲ್ವಲ್ಲ? ವಾಟ್ ಮಾಮ್, ನನ್ನ ಜೊತೆ ನೀನು ಹೇಗೆ ಬರ್ತೀಯ? ಅಳಿಯನ್ ಮನೆಯಲ್ಲಿ ನೀನು ಹೇಗಿರ್ತೀಯ? ಅದು ನಿನ್ನ ಸೆಲ್ಫ್ ರೆಸ್ಪೆಕ್ಟ್ಗೆ ಇನ್ಸಲ್ಟಿಂಗ್ ಅಲ್ವಾ ಮಾಮ್? ನಾನು ಹೇಗೆ ಫೀಲ್ ಆಗ್ತೀನಿ ಅನ್ನೋದನ್ನ ಪಕ್ಕಕ್ಕಿಡು. ಕನಿಷ್ಠ ನನಗೊಂದು ಮಾತು ಕೂಡ ಕೇಳಲಿಲ್ವಲ್ಲ. ನಾನು ಮದುವೆ ಮಾಡ್ಕೊಂಡು ಹೊರಟೋದ್ರೆ ನೀನು ಒಂಟಿಯಾಗಿ ಹೇಗಿರ್ತೀಯ ಮಾಮ್ ಅಂತ ಕೇಳಿದಿದ್ರೆ ಸಂತೋಷ ಪಡ್ತಿದ್ದೆ. ಅಂದರೆ ನಿನ್ನ ಮೇಲೆ ನನಗೆ ಆ ಅಫೆಕ್ಷನ್ ಕೇರ್ ಇಲ್ಲ ಅಂತಿದ್ಯಾ? ಅಬ್ಬಾ, ಬಟ್ ಮಾಮ್, ನನಗೆ ಮದುವೆ ಆದ್ಮೇಲೆ ನೀನು ಲೋನ್ಲಿಯಾಗಿ ಫೀಲ್ ಆಗ್ತಿ ಅಂತಾನೆ ಅಲ್ವಾ ಆ ಕಿಡ್ಸ್ಗೆ ಹತ್ರ ಆಗೋ ಅಂತ ಇರೋದು. ಇದನ್ ಬಿಟ್ಟು ಏನ್ ಹೇಳ್ಬೇಕು? ಥ್ಯಾಂಕ್ಸ್ ಫಾರ್ ಯೋರ್ ಕನ್ಸರ್ನ್ ನಿತ್ಯ. ಮಾಮ್, ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್ ಮೀ. ನಾನು ನಿನ್ ಬಗ್ಗೆ ಥಿಂಕ್ ಮಾಡ್ತಿಲ್ಲ ಅನ್ಕೋಬೇಡ. ಈ ಮದುವೆ ಅನ್ನೋದು ಜಸ್ಟ್ ಫಾರ್ಮಾಲಿಟಿ ಮಾತ್ರನೇ. ನನ್ನ ಮೈಂಡ್, ನನ್ನ ಹಾರ್ಟ್ ನಿನ್ನ ಹತ್ರನೇ ಇರುತ್ತೆ. ಸಾಧ್ಯ ಆದ್ರೆ ಕೆಲವು ದಿನ ಆದ್ಮೇಲೆ ಜೈನ ಮನೆ ಅಳಿ ಆಗೋ ಕೋಪ್ಸಿ ಇಬ್ರು ನಿನ್ನ ಹತ್ರಕ್ಕೆ ಬರ್ತೀವಿ. ಓಕೆನಾ? ಓಕೆ, ನೀನು ಎಲ್ಲಿಗೋ ಹೊರಟಿರೋ ಹಾಗಿದೆ ಅಲ್ವಾ, ಹೋಗ್ಬಾ. ಓಕೆ, ನಡಿ. ನಿನ್ನ ನಾಣಿಯವ್ರ ಮನೆ ಹತ್ರ ನಾನು ಡ್ರಾಪ್ ಮಾಡಿ ಹೋಗ್ತೀನಿ. ವಾಪಸ್ ಬರ್ಬೇಕಾದ್ರೆ ಮತ್ತೆ ಪಿಕಪ್ ಮಾಡ್ತೀನಿ. ನನಗೆಲ್ಲೂ ಹೋಗ್ಬೇಕು ಅಂತ ಅನಿಸ್ತಾ ಇಲ್ಲ ನಿತ್ಯ. ಅಬ್ಬಾ, ವಾಟ್ ಮಾಮ್, ಹೀಗೆ ಲೋನ್ಲಿ ಆಗಿ ಇರಬೇಡ, ಡಿಪ್ರೆಷನ್ ಬರತ್ತೆ. ಮನೇಲಿ ಫ್ರೀ ಆಗಿನೂ ಇರಲ್ಲ ನಿತ್ಯ. ನೀನು ಮದುವೆ ಕೆಲಸ ನೋಡ್ಕೋತೀನಿ, ನೀನು ಹೋಗು. ಓಕೆ, ಆಸ್ ಎ ವಿಶ್. ಬಾಯ್. ಬಾಯ್. ಮಾಮ್ ಏನು ಆ ಥರ ನೋಡ್ತಿದ್ದಾಳೆ? ಎಸ್, ನಿತ್ಯ ಹೊರಟೋದ್ಲು. ನಾನೀಗ ಗಂಗಾ ಹತ್ರ ಹೋಗ್ತೀನಿ. ಮನೇಲಿ ಇರ್ತೀನಿ ಅಂತ ಹೇಳಿ ಮಾಮ್ ಎಲ್ಲಿಗೆ ಹೋಗ್ತಿದ್ದಾಳೆ? ನನ್ನ ಹತ್ರ ಸುಳ್ಳು ಹೇಳಿ ನಾನು ಹೋದ್ಮೇಲೆ ಅವಳು ಹೋಗ್ತಿದ್ದಾಳೆ ಅಂದ್ರೆ ಅವಳು ಎಲ್ಲಿಗೆ ಹೋಗ್ತಿದ್ದಾಳೋ ನನಗೆ ಗೊತ್ತಾಗಬಾರ್ದು ಅನ್ಕೋತಿದ್ದಾಳಾ? ಅವಳು ಯಾರನ್ನ ಮೀಟ್ ಮಾಡ್ತಿದ್ದಾಳೋ ನಾನು ನೋಡಬಾರ್ದು ಅನ್ಕೋತಿದ್ದಾಳಾ? ಮಾಮ್ ನನ್ನ ಹತ್ರ ಏನಾದರೂ ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ದಾಳಾ? ಮಾಡ್ತೀನಿ. ಇನ್ನೆಷ್ಟು ದೂರ ಹೋಗ್ತಿದ್ದೀರೋ? ಎಲ್ಲಿಗೆ ಹೋಗ್ತಿದ್ದೀರಾ?
ಅಮ್ಮ, ಸಾರಿ ಚಿಕ್ಕಮ್ಮ. ಏಟ್ ಬಿದ್ದಿದ್ ನನಗಾದ್ರೂ ಅವಳಿಗೆ ಯಾಕೋ ಸಾರಿ ಹೇಳ್ತಿದ್ಯಾ? ಯಾಕಂದ? ಅಮ್ಮ ಅಂತ ಕಿರ್ಚ್ಕೊಂಡ್ರಿ ಅಲ್ವಾ? ಕಿರ್ಚಿದ್ದು ನಾನಲ್ಲ. ಮತ್ತೆ ಸೌಂಡ್ ಕೇಳಿಸ್ತು. ಡಿಕ್ಕಿಲಿ ನಿಮ್ಮ ಅತ್ತೆ ಇದ್ದಾಳೆ ಅಂತ ಅನ್ಸತ್ತೆ. ಅಂದ್ರೆ ನಮ್ಮನ್ನು ಫಾಲೋ ಮಾಡ್ತಿದ್ದಾರಾ? ಏನು ಸೈಲೆಂಟ್ ಆದ್ರಲ್ಲ? ಹೋಗ್ಬೇಕಾಗಿರೋರು ಹೋಗ್ತಿದ್ದಾರೆ ಬಿಡಿ ಅಜ್ಜಿಯವ್ರೆ, ಮತ್ತೆ ನಾನು ಯಾಕೆ? ಎಲ್ಲಿಗೋ ಹೋಗ್ತೀನಿ ಅಂತ ಹೇಳಿ ನಮ್ಮ ಜೊತೆ ಬರ್ತಿದ್ದಾರೆ ಅಂತ ಆಯ್ತು. ಹೌದು ಜೈ, ನಾವು ದಿನ ಎಲ್ಲಿಗೆ ಹೋಗ್ತಿದ್ದೀವೋ ತಿಳ್ಕೊಳ್ಳೋದಕ್ಕೆ ಬರ್ತಿದ್ದಾಳೆ. ಏನು ಮಾತಾಡ್ತಿಲ್ವಲ್ಲ, ಯಾಕೇನಾಯ್ತು ಇವ್ರಿಗೆ? ಅತ್ತೆಗೆ ಬುದ್ಧಿ ಕಲಿಸ್ಬೇಕು ಚಿಕ್ಕಮ್ಮ. ಅದನ್ನೆಲ್ಲ ನನಗೆ ಬಿಟ್ಬಿಡು. ಕಂದ ಜೈ, ಇವತ್ತು ನನಗೆ ಡ್ರೈವಿಂಗ್ ಮಾಡಬೇಕು ಅಂತ ಅನಿಸ್ತಿದೆ ಕಣಪ್ಪ. ಅಯ್ಯೋ, ಸಡನ್ ಆಗಿ ಅಂತ ಆಸೆ ಯಾಕೆ ದರಿದ್ರದೋಳೆ? ನಿನಗೆ ಡ್ರೈವಿಂಗ್ ಬರಲ್ಲ ಅಲ್ವಾ ಚಿಕ್ಕಮ್ಮ? ಅಬ್ಬಾ ಪರವಾಗಿಲ್ಲ ಕಂದ, ಪಕ್ಕದಲ್ಲಿ ನೀನು ಇರ್ತೀಯಲ್ಲ, ಮ್ಯಾನೇಜ್ ಮಾಡ್ತೀನಿ ನಾನು. ಅಯ್ಯೋ, ಏನೇ ನೀನ್ ಮ್ಯಾನೇಜ್ ಮಾಡೋದು? ಅಯ್ಯೋ ಅಬ್ಬಾ, ಡ್ರೈವಿಂಗ್ ಮಾಡೋದಂದ್ರೆ ಅಡ್ಗೆ ಮಾಡ್ದಾಗೆ ಅನ್ಕೋತಿದ್ಯಾ? ಎಲ್ಲಾದ್ರೂ ಸರಿ ಚಿಕ್ಕಮ್ಮ, ಮುಗೀತು. ಕೇರ್ಫುಲ್ ಆಗಿ ಡ್ರೈವ್ ಮಾಡು. ಆರೋ ದೀಪ ಜೋರಾಗಿ ಉರಿಯುತ್ತೆ ಅನ್ನೋ ಹಾಗೆ ಈ ವಯಸ್ಸಲ್ಲಿ ಇವಳಿಗೆ ಎಂತ ಆಸೆ. ಇಲ್ಲಿ ಚಿಕ್ಕದಾಗಿರೋ ರೋಡ್ ಏನಾದ್ರೂ ಇದೆಯಾ ಕಂದ? ಯಾಕೆ ಚಿಕ್ಕಮ್ಮ? ಮೊದಲನೇ ಸಲ ಡ್ರೈವ್ ಮಾಡ್ತಿದ್ದೀನಲ್ವಾ, ಮೇನ್ ರೋಡ್ ಯಾಕೆ ಅಂತ. ಆ ಕಡೆ ಇದೆ, ನಿಧಾನಕ್ಕೆ ಮೂವ್ ಮಾಡು. ಸರಿಪ್ಪ, ಹುಷಾರಾಗಿ ಕೂತ್ಕೋ ಕಂದ. ಓಕೆ ಚಿಕ್ಕಮ್ಮ. ಯಾಕೆ ಈ ಥರ ಕೆಟ್ಟದಾಗಿ ಡ್ರೈವ್ ಮಾಡಿ ನನ್ಗೆ ಇಷ್ಟೊಂದು ಕಷ್ಟ ಕೊಡ್ತಿದ್ಯೆ? ಹಾಳೋದವಳೆ, ನನ್ನ ಮೇಲೆ ದ್ವೇಷ ತೀರ್ಸ್ಕೊತಿದ್ಯಾ? ನಿಲ್ಸೆ, ನಿನಗೆ ಕೈ ಮುಗಿತೀನಿ ಕಡೆ. ರಾಕ್ಷಸಿ, ಪಿಶಾಚಿ, ದೆವ್ವ. ಸೂಪರ್ ಆಗಿ ಡ್ರೈವ್ ಮಾಡಿದ್ರಿ ಚಿಕ್ಕಮ್ಮ, ಫುಟ್ಬಾಲ್ ಆಡ್ಬಿಟ್ಟೆ. ಕಂಗ್ರಾಟ್ಸ್. ಈವಾಗ ತೃಪ್ತಿ ಆಯ್ತು ಕಂದ. ಲೈಫಲ್ಲಿ ಎಷ್ಟೋ ಆನಂದನ ನೋಡಿದ್ದೆ, ಆದ್ರೆ ಈ ಥ್ರಿಲ್ಲೇ ಬೇರೆ. ನಿನ್ ಜನ್ಮಕ್ಕಿಷ್ಟು ಫುಲ್ ಸ್ಯಾಟಿಸ್ಫ್ಯಾಕ್ಷನ್. ತುಂಬಾನೇ ಇಷ್ಟ ಆಗೋಯ್ತು. ಏನಾದ್ರೂ ನಾನು ಒಳಗಡೆನೇ ಇದ್ದೀನಿ ಅಂತ ಅವ್ರಿಗೆ ಡೌಟ್ ಬಂತಾ ಏನು? ಇವತ್ತು ದೀಕ್ಷೆ ಏನು ಬೇಡ ಚಿಕ್ಕಮ್ಮ, ಮನೆಗೆ ಹೋಗೋಣ. ನಿನ್ನಿಷ್ಟ ಕಂದ, ನೀನ್ ಹೇಗೆ ಹೇಳಿದ್ರೆ ಹಾಗೆ. ಇವತ್ತಾದ್ರೂ ಗಂಗಾ ಜೊತೆ ಊಟ ಮಾಡಬೇಕು, ಸಂಜೆವರೆಗೂ ಅವಳ ಜೊತೆ ಮಾತಾಡಬೇಕು. ಇವತ್ತು ಮಾಮ್ ಎಲ್ಲಿಗೆ ಹೋಗ್ತಿದ್ದಾಳೋ ಖಂಡಿತವಾಗ್ಲೂ ತಿಳ್ಕೋಬೇಕು, ಸುಮ್ಮನೆ ಬಿಡಬಾರ್ದು. ನಿತ್ಯ, ಛೇ, ನಿತ್ಯ ನನ್ನ ಯಾಕೆ ಫಾಲೋ ಮಾಡ್ತಿದ್ದಾಳೆ? ಇವಾಗ ಗಂಗಾ ಹತ್ರ ಹೋದ್ರೆ ಸಿಕ್ಕಾಕೋತೀನಿ. ಜೈ ಮನೆಗೆ ಹೋಗೋದೇ ಬೇಡ.